ಹಾ 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 ಗೊತ್ತಾಗಲ್ಲ ಮಳ್ಳಿ ಇರ್ಲಿ ಬರ್ಲಿ ಬೇಡ ಇರ್ಲಿ ಹೇಳಿ ಯಾಕಂತ ಕೇಳಿದ್ರ ಯಾಕ್ರಿ ನೀವು ಅಪೋಸಿಟ್ ಮಾತಾಡೋರು ಬಾಳ ಶಾಣೆ ಆಗಿರ್ ಥೋಡೆ ಮಂದಿ ಇದೀರಿ ನೀವು. ಹೌದು ನಿಮ್ಮಟ್ಟು ಶಾಣಿನೇ ಯಾರು ಇಲ್ಲ ನಂಗ ಆಗ್ಯಾದ. ಹೌದು ತಳಕ್ ಕೂತ್ ಮಾತಾಡ್ದಂಗ ಅಲ್ಲ. ಅಲ್ಲ ಆ ನಬಿ ಮಾಸ್ತರ್ ಕುಂದ್ರಸು ಕುಂದರ್ಸು ನಿನ್ನ ಕುಬಿಯತ್ತಂದ್ರ ನೀ ಬೆಳಸು. ಬೆಳಸು ನಂದ್ ಗಟ್ಟರ್ಕ್ ಹೋತದೋ ಏನ್ ನಿಂದ್ ಗಟ್ಟರ್ಕ್ ಹೋತೋ ತಿಳಿತದ. ಹೌದು ಹಾ ಹಾ ಸುಮ್ಮ ತಳಕ್ ಕೂತ್ ನಬಿ ಮಾಸ್ತರ್ ಅವ್ರು ನುಡಿಯತ್ತನ ತಳಕ್ ಕೂತ್ ಮಾತಾಡ್ದಂಗ ಅಲ್ಲದು. ಅಲ್ಲ ಸುಂದರ್ತಿದೆ ಅವಂದನದ ಅಟ್ಟೆ ನಿನ್ ಕೆಲಸ. ಹಾ ಅದು ಬಿಟ್ಟು ಗಟ್ರಕ್ ಹೋಯ್ತು ಅದಕ್ಕೂ ಹೋಯ್ತು ಇದಕ್ ಇದಕ್ಕೆ ಹೋಯ್ತು. ನಾಗೂರ್ ಮಾಸ್ತರ್ ಪಾಯ ಹಾಕ್ಯಾನ. ಸಟಪಟ ಪಾಕುರ್ಗಳು ನೀ ಹೆಣ್ಮಕ್ಳ ಮ್ಯಾಲ್ನೊಳಗ ಬಂದ್ ನೀ ಹಂಗ ಹಿಂಗ್ ಮಾಡಿದಂದ್ರ ಹಿಂದಿನ ಪದ ಎತ್ತಬೇಕಾಗ್ತದ. ನಾನು ಬಾಳ ಮುಂದೆ ಕಳಿಸೇಳು. ಹಾ ಬ್ಯಾರೆ ಬ್ಯಾರೆ ಬಾಗೇವಾಡಿ ತಾಲೂಕದಾಗ ನಾಗೂರ್ ಮಾಸ್ತರ್ ಹೆಂಗ ಅನ್ನೋದು ಎಲ್ಲರಿಗೂ ಗೊತ್ತದ. ಹೌದು ನೀ ಎಲ್ಲೇರೆ ಬಂದು ಗಟ್ಟರ್ಕ್ ಹೋಯ್ತು ಅದಕ್ಕೆ ಹೋಯ್ತು ಅದ್ ಬಿಟ್ಟು ಬಿಡು ನೀನು. ಇದು ನಿಮ್ಗೆ ಒನ್ ಫಸ್ಟ್ ವಾರ್ನಿಂಗ್ ಅದ. ಅದು ವಾರ್ನಿಂಗ್ ಅದ ಯಾವ್ದು ಸಾಬಂದೇಳಿ ಗಂಡ್ರಪ್ಪ ಇಲ್ಲಿ ನೀ ಮುಂದಿನ ಸಂಧಿ ಹಿಂಗೆ ಮಾಡ್ತಂದ್ರ ಮಾಡ್ಕೋ ಮಾಡ್ಕೋ ಹಾ ನಾವು ಯಾಕಂತ ಕೇಳಿದ್ರು ನಬಿ ಮಾಸ್ತರ್ ಕುಂದ್ರಸು ನೀ ಮಾತಾಡು ನೀ ಹಾಡು. ಅವಾಗ ನಮ್ಮ ಗಾಡಿ ಗಟ್ರಕ್ ಹೋಗ್ತದೋ ಏನ್ ಎಲ್ಲಿಗೆ ಹೋಗ್ತದೋ ನಂದು ಗೊತ್ತಾಗ್ತದ ಅದನ್ನು ಗೊತ್ತಾಗ್ತದ. ಹೌದು ಹೌದು ಅದಕ್ಕೆ ಮಾತು ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಹನುಮಣ್ಣ. ಏನ್ ಹೇಳಿದ್ರಿಪ್ಪ ಮಾತಾ ಅಗಳಂಗಿಲ್ಲ ಮಾಯ್ಕ್ ಇವು. ನಂದು ಹಾಡೋನ್ ಕಮ್ಮಿ ಆಗ್ತದ. ನಾವು ಡಗ್ಗ ಬೇಡಂದ್ ಹೆಂಗ್ ಕಮ್ಮಿ ಆಗ್ತವ ತೀರ ಹೇಳಕತ್ತೀನಿ ನೀನು. ನಂದು ಹಾಡೋನ್ ಕಮ್ಮಿ ಆಗ್ತದ ಅವ್ನು ಡಗ್ಗ ಬೇಡಂದ್ ಹೆಂಗ್ ಕಮ್ಮಿ ಆಗ್ತದ. ಇರ್ಲಿ ಅಣ್ಣ ನೀವ್ ಅಂದಂಗ ಇರ್ಲಣ್ಣ ಇರ್ಲಿ. ಹಾ ಅದಕ್ಕೆ ಮಾತ್ ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ. ಏನ್ ಹೇಳಿದ್ರಿಪ್ಪ ಮಾತಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಹೌದು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದು ಹೌದು ಇದೇ ಮಾತು ಯಾಕೆ ಹೇಳ್ತಾರಿಪ್ಪ. ಎಲ್ಲ ಬಲ್ಲವರು ಎಲ್ಲಾ ಕಡೆಗೆ ಇರುದಿಲ್ಲ ಅಂತ ಹೇಳ್ಯಾರ ಅವರು. ಹೌದು ಈ ದಿಂಡವಾರ ಗ್ರಾಮದೊಳಗ ಹೌದಾ ಏನಾಗ್ಯಾರಿ ಪೂಲ್ ಸಾಹಿಬನ ಒಂದು ಜಾತ್ರೆ ನಿಮಿತ್ತದ ಸಲುವಾಗಿ ಹೌದಾ ಒಡ್ಡಿವಾಲಗ ಶಿವಾಸನದ ಡೊಳ್ಳಿನ ಪದಗಳೇ ನಡಿಲೆ ಅಂತೇಳಿ 2 ಮೇಳಗಳನ್ನು ಬರಮಾಡಿಕೊಂಡಾರ. ಹೌದು ಅವು 2 ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವು. ಹೌದು ಅದಕ್ಕೆ ಇಲ್ಲಿ ಕಾರ್ಯಕ್ರಮ ಹೆಂಗ ಆಗಬೇಕು ಹೆಂಗ ಆಗಬಾರದು ಕೇಳಿದ್ರ ಹೆಂಗ್ರಿಪ್ಪ ನಮ್ಮ ನಬಿ ಸರ್ ಅವ್ರು ಹೇಳಿದ್ರು. ಏನ್ ಹೇಳ್ತಾರಿಪ್ಪ ಅವರು ಹಿಂಗೆ ಆಗಬೇಕು ಹಿಂಗ ಆಗಬಾರ್ದು ಅಂತಕ್ಕಂಥದ್ದು ಹೇಳ್ಯಾರ ಅವರು. ಹೇಳ್ಯಾರಿಪ್ಪ ಹೇಳ್ಯಾರು ಸಾಹೇಬರು. ಅದು ಹೆಂಗ ಆಗಬೇಕು ಹೆಂಗ ಆಗಬಾರದು. ಹೆಂಗ್ರಿ ಶ್ರಾವಣ ಬರಕ್ಕಿಂತ ಮೊದಲು 3 ಮಂದಿ ಗೆಳೆಯರು ಮಾತಾಡ್ತಿದ್ರತ್ತ ಅವರು. ಏನತ್ರಿಪ್ಪ ಏ ದೋಸ್ತ ಓ ಮುಂದ ಶ್ರಾವಣ ಬರ್ತದ. ಹೌದು ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಗಿಲು ತೆಗಿತದ ಅಂತೇಳಿ ಹಿರಿಯರು ಹೇಳ್ತಾರ. ಮನಿಗೆ ಖಂಡ ಒಯ್ಯೋದಾಗಲ್ಲ, ಚಿಕ್ಕನ್ ಒಯ್ಯೋದಾಗುದಿಲ್ಲ. ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕು, ನಾವು ಬಾಯಿ ಸಹಿ ಮಾಡ್ಕೋಬೇಕಂದ್ರ 3 ಮಂದಿ ಗೆಳೆಯರು. ಹೌದು ಅವಾಗ ಒಬ್ಬ ದಾರದ ಖರ್ಚು ಹೊರಸ್ಕೊಂಡ. ಹೌದು ಒಬ್ಬ ಅನ್ನದ ಖರ್ಚು ಹೊರಸ್ಕೊಂಡ. ಒಬ್ಬ ಮರಿ ಖರ್ಚು ಹೊರಸ್ಕೊಂಡ. ಹೌದು ಮರಿ ಖರ್ಚು ಹೊರಸ್ಕೊಂಡಂಗ ಹೇಳ್ತಾನ. ಏನತ್ರಿ ಏ ದೋಸ್ತ್ ನಾ ಏನು ಸಂತಿಗೆ ಹೋಗಿ ಬಾಗೇವಾಡಿ ಸಂತಿಗೆ ಹೋಗಿ ರೊಕ್ಕ ಕೊಟ್ಟು ಮರಿ ತರೋದಿಲ್ಲೋ. ಹೌನಾ ಮನೆಗೆ ಹಾಲು ಕುಡಿಯೋ ಮರಿ ಅದ ಸೊಟ್ಟಿಂದು. ಆ ಮನೆನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ. ಮನ್ಯಾಗ ಮಾತ್ರ ನನ್ನ ಹೆಂಡತಿ ಜಾಬದೇಳು ಹೆಂಗ್ ತರ್ಲಿ ಮರಿ ಅಂದಿವ. ಹೆಣ್ತಿಗಂಜು ಕಂಪನಿ. ಅವಾಗ ಇಬ್ರು ಕೂಡ ಎತ್ತಾರ ಅವ್ರು. ಏನತ್ರಿ ಏ ದೋಸ್ತ್ ನೀ ಹೆಂಡತಿಗೆ ಬಾಳ ಅನ್ಸಂಗ್ ಕಾಣ್ತಿ. ಹೌದು ಆ ರಾತ್ರಿ ಪಾರ್ಟಿ ಮಾಡನು ನಿನ್ನ ಹೆಂಡತಿ ಅವಾಗ ಮಲ್ಕೊಂಡಿರ್ತಾಳ ಅವಾಗೆ ಮರಿ ತಗೊಂಡ್ ಬಾ ಅಂತ ಹೇಳಿದ್ರ ಅವ್ರು. ಹೌದು ಹೌದು ಇವ ಯಾಕಾಗಲ್ಲ ಅಂದ. ಹೌದು ದಾರು ತಂದ್ರು ನಂದು ಕುಡಿ ನಿಂದು ಕುಡಿ ನಂದು ಕುಡಿ ನಿಂದು ಕುಡಿ ಅಂದಾಗ ಟೈಮ್ 11 ಆಯ್ತು. ದಾರು ಮುಗಿತ್ತು, ನಿಶೆ ಹಚ್ಚಾಯ್ತು, ಹಸು ಬಾಳ ಆಯ್ತು. ಅವಾಗ ಮರಿ ತರೋನ್ಗೆ ಎತ್ತಾರ ಅವ್ರು. ಏನತ್ರಿ ಏ ಮಗನ ಓ ಟೈಮ್ ಮರಿ 11 ಆಗ್ಯದ, ಆ ಹಸು ಬಾಳ ಆಗ್ಯದ. ಹೌದು ಮರಿ ತರ್ತಿ ಯಾವಾಗ, ಕೊಯ್ಯೋದ್ ಯಾವಾಗ, ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದ್ ಯಾವಾಗ ಅಂದ್ರು. ಹೌದಾ ಅವಾಗ ಮರಿ ತರ ಹೇಳ್ತಾನ. ಏನತ್ರಿ ಏ ವಿಚಾರ ಮಾಡಕ್ ಹೋಗ್ಬೇಡ್ರು. ಹೌದು ನನ್ನ ಹೆಂಡತಿ 10ಕ್ಕೆ ಮಲ್ಕೋತಾಳ. ಹೈರಾಣಾಗಿ ಟೈಮ್ 11 ಆಗ್ಯದ. ಹೌದು ಮನಿಗ್ ಹೋಗಿ ಮರಿ ತರ್ತೀನಿ ಅಂತೇಳಿ ಮನೇನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ. ದೋತ್ರ ಜಾಗ ಕಟ್ಕೊಂಡು ಬಂದ. ಹೌದು ಶಿಸ್ನೆ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು. ಹೌದು ಮುಂಜಾನೆ 5ಕ್ಕೆ ಎಚ್ಚರ ಆಯ್ತು ನಿಶೆ ಇಳಿತು. ಹೌದು 3 ಮಂದಿ ತಮ್ಮ ಮನಿಗ್ ಹೋದ್ರು. ಇವ ಮರಿ ಒಯ್ದವನ ಅವ್ರ ಮನಿಗ್ ಹೋದ. ಮನಿಗ್ ಹೋಗತ್ತನ ಹೆಂಡತಿ ನಸಕ್ನಾಗೆದ್ದು ಅಂಗಳ ಕಸ ಹೊಡ್ಲಿಕ್ಕತ್ತಿದ್ರು. ಬಾಗಿ ಆ ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಾಡಕತ್ತಿತ್ತು. ಟಣಕ್ ಹಾರಾಡ್ಕತ್ತಿತ್ತಪ್ಪ. ಇವ ನಿದ್ಗಣ ಕಣ್ ತಿಕ್ಕೋತಾನ. ಏನತ್ರಿ
ಅಲ್ಲ ಇದ್ರವನ್ ರಾತ್ರಿನೇ ಕೊಯ್ಕೊಂಡು ತಿಂದಿನಿ ಇಲ್ಲೇ ಕಾರ್ಯಾಳಕತ್ತದ ಅಂದವ ಅವಾಗ ಹೆಂಡತಿ ಹೇಳ್ತಾಳ ಏನತ್ರಿ ಆ ಮರಿಗೊಯ್ದು ಬೆಂಕಿ ಹಚ್ಚರಿ ಕಳ್ಳರ ಗತ್ತಲೆ ಕರಿ ನಾಯಿ ಕುನ್ನಿ ಒಯ್ದಿರಲ್ಲ ಅದು ಎಲ್ಲಿಟ್ಟಿರ ಅಂದಳಾಕಿ ಹೌದು ನಿಷೇಧಾಗ ನಾಯಿ ಕುನಿ ತಿನ್ನಂಗ ಆಗ್ಬಾರ್ದು ಕಾರ್ಯಕ್ರಮ 10 ಸೊಕ್ಕಿನ ಮರಿ ತಿನ್ನಂಗ ಆಗ್ಬೇಕು ಹೇಳ್ಯಾರ ನಬಿ ಸರ್ ಅವರು ಹೌದು ಪುಂಡು ಇವತ್ತ ನಮ್ಮ ಊರಾಗ ಹ್ಯಾ ಮಾಡ್ತಿ ಮಾಡು ಇವತ್ತು ನಾ ನಬಿ ಮಾಸ್ತರ್ ದಿಂಡವಾರ್ದವ ಅಲ್ಲ ನಾ ಬಸನಾಳದವ ಇದ್ದೀನಿ ಹೌದು ನೀ ಹೆಂಗ್ ಹೊಡಿ ಗಾಡಿ ಕೂಲಿನ ತಳಕ್ ಕೂತಾನ ಏನತ್ತಾನ್ರಿ ಅವ ಚೊಣ್ಣೆ ಅವ ಗಟ್ರ ಗಿಟ್ರ ಹೊಡ್ಯಂಗಿದ್ದು ತಾನವ ಹಾ 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 ಗೊತ್ತಾಗಲ್ಲ ಮಳ್ಳಿ ಇರ್ಲಿ ಬರ್ಲಿ ಬೇಡ ಇರ್ಲಿ ಯಾಕಂತ ಕೇಳಿದ್ರ ಯಾಕ್ರಿ ನೀವು ಅಪೋಸಿಟ್ ಮಾತಾಡೋರು ಬಾಳ ಶಾಣೆ ಆಗಿರ್ ಥೋಡೆ ಮಂದಿ ಇದೀರಿ ನೀವು ಹೌದು ನಿಮ್ಮಟ್ಟು ಶಾಣಿನೇ ಯಾರು ಇಲ್ಲ ನಂಗ ಆಗ್ಯಾದ ಹೌದು ತಳಕ್ ಕೂತ್ ಮಾತಾಡ್ದಂಗ ಅಲ್ಲ ಅಲ್ಲ ಆ ನಬಿ ಮಾಸ್ತರ್ ಕುಂದ್ರಸು ನಿನ್ನ ಕುಬಿ ಇತ್ತಂದ್ರ ನೀ ಬೆಳಸು ನಂದ್ ಗಟ್ಟರ್ಕ್ ಹೋತದೋ ಏನ್ ನಿಂದ್ ಗಟ್ಟರ್ಕ್ ಹೋತೋ ತಿಳಿತದ ಹೌದು ಹಾ ಸುಮ್ಮ ತಳಕ್ ಕೂತ್ ನಬಿ ಮಾಸ್ತರ್ ಅವರು ನುಡಿಯತ್ತನ ತಳಕ್ ಕೂತ್ ಮಾತಾಡ್ದಂಗ ಅಲ್ಲ ಅದು ಅಲ್ಲ ಸಂಬಡ್ತೀರ ಅವಂದನದ ಅಟ್ಟೆ ನಿನ್ ಕೆಲಸ ಹಾ ಅದು ಬಿಟ್ಟು ಗಟ್ರಕ್ ಹೋಯ್ತು ಅದಕ್ಕೂ ಹೋಯ್ತು ಇದಕ್ ಇದಕ್ಕೆ ಹೋಯ್ತು. ನಾಗೂರ್ ಮಾಸ್ತರ್ ಪಾಯಿ ಹಾಕ್ಯಾನ ಸಟ್ಟಪಟ್ಟ ಪಾಕುರ್ಗಳು ನೀ ಹೆಣ್ಮಕ್ಳ ಮ್ಯಾಲ್ನೊಳಗ ಬಂದ್ ನೀ ಹಂಗ ಹಿಂಗ್ ಮಾಡಿದಂದ್ರ ಹಿಂದಿನ ಪದ ಎತ್ತಬೇಕಾಗ್ತದ ನಾನು ಬಾಳ ಮುಂದೆ ಕಳಿಸೋರು ಹಾ ಬ್ಯಾರೆ ಬ್ಯಾರೆ ಬಾಗೇವಾಡಿ ತಾಲೂಕದಾಗ ನಾಗೂರ್ ಮಾಸ್ತರ್ ಹೆಂಗ ಅನ್ನೋದು ಎಲ್ಲರಿಗೂ ಗೊತ್ತದ ಹೌದು ನೀ ಎಲ್ಲೇರೆ ಬಂದು ಗಟ್ಟರ್ಕ್ ಹೋಯ್ತು ಅದಕ್ಕೆ ಹೋಯ್ತು ಅದ್ ಬಿಟ್ಟು ಬಿಡು ನೀನು ಇದು ನಿಮ್ಗೆ ಫಸ್ಟ್ ವಾರ್ನಿಂಗ್ ಅದ ಅದು ವಾರ್ನಿಂಗ್ ಅದ ಯಾವ ಸಾಬಂದಳಿ ಗಂಡ್ರಪ್ಪ ಇಲ್ಲ ನೀ ಮುಂದಿನ ಸಂಧಿ ಹಿಂಗೆ ಮಾಡ್ತಂದ್ರ ಮಾಡ್ಕೋ ನಾವು ಯಾಕಂತ ಕೇಳಿದ್ರು ನಬಿ ಮಾಸ್ತರ್ ಕುಂದ್ರಸು ನೀ ಮಾತಾಡು ನೀ ಹಾಡು ಅವಾಗ ನಮ್ಮ ಗಾಡಿ ಗಟ್ರಕ್ ಹೋಗ್ತದೋ ಏನ್ ಎಲ್ಲಿಗೆ ಹೋಗ್ತದೋ ನಂದು ಗೊತ್ತಾಗ್ತದ ಅದನ್ನು ಗೊತ್ತಾಗ್ತದ ಹೌದು ಹೌದು ಗೊತ್ತಾಗ್ತದ